ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮನ್ನು ಒಂದು ಸೆರಾಮಿಕ್ಸ್ ಪಾಟ್ ಇರೋವಂಥ ನರ್ಸರಿಗೆ ಕರ್ಕೊಬಂದಿದ್ದೀನಿ. ಬನ್ನಿ ಅಲ್ಲಿ ಯಾವ್ಯಾವ ಥರ ಪಾಟ್ಗಳು ಯಾವ್ಯಾವ ಥರ ಗಿಡಗಳು ಇದ್ದಾವೆ ಅಂತ ನೋಡೋಣ ಬನ್ನಿ. ಈ ನರ್ಸರಿನಲ್ಲೂ ನೋಡಿ ತುಂಬ ದಾಸವಾಳ ಗಿಡಗಳೂ ಇದ್ದಾವೆ, ಮತ್ತು ಶೋ ಗಿಡಗಳು ಮತ್ತು ರೋಸ್ ಗಿಡಗಳು ಎಲ್ಲ ಇದ್ದಾವೆ. ಅಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿರ್ತಾರೆ ರೋಸ್ ಗಿಡಗಳು ಮತ್ತು ದಾಸವಾಳ ಗಿಡಗಳು ಎಲ್ಲನೂ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ, ಹಂಗಾಗಿ ನಾನು ಯಾವುದೇ ಥರ ಗಿಡಗಳನ್ನೇನು ತಗೊಳ್ಳಿಲ್ಲ. ನೋಡಿದ್ವಿ, ತಗೊಳ್ಳೋಣ ಅಂತ ನೋಡಿದ್ವಿ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತಲ್ಲ, ಹಂಗಾಗಿ ನಾನು ಯಾವುದೇ ಥರ ಗಿಡಗಳನ್ನೂ ಸಹ ತಗೊಳ್ಳಿಲ್ಲ. ಶೋ ಗಿಡಗಳಂತೂ ತುಂಬಾ ಇಟ್ಟಿದ್ದಾರೆ, ಮತ್ತು ಆ ರೇಟೂ ಅಷ್ಟೇ ಅಲ್ಲೇ ಹಾಕಿದ್ದಾರೆ. ಒಂದು ಬೋರ್ಡ್ ಬರೆದ್ಬಿಟ್ಟು ಅದ್ರ ಮೇಲೆ ರೇಟ್ಗಳೆಲ್ಲನೂ ಹಾಕಿದ್ದಾರೆ ಶೋ ಗಿಡಗಳಿಗೆ. ಮತ್ತು ನೋಡಿ ಇಲ್ಲಿ ಅಲ್ಲಿ ಎಂಟ್ರೆನ್ಸಲ್ಲೇ ಪಾಟೆಲ್ಲನೂ ಜೋಡಿಸಿಟ್ಟಿರ್ತಾರೆ. ಪ್ಲಾಸ್ಟಿಕ್ ಪಾಟ್ಗಳು ಇದ್ದಾವೆ, ಸೆರಾಮಿಕ್ಸ್ ಪಾಟ್ಗಳೂ ಇದ್ದಾವೆ. ಅಲ್ಲಿ ಜೊತೆಗೆ ಬಾಳೆಕಾಯಿ ಇಟ್ಟಿದ್ದಾರೆ. ಕಸ್ಟಮರ್ ಎಲ್ಲ ಬರ್ತಾರಲ್ಲ ಪಾಟೆಲ್ಲ ತಗೊಂಡೋಗೋದಕ್ಕೆ ಅಂದ್ಬಿಟ್ಟು, ಹಂಗೆ ಬಾಳೆಕಾಯಿ ಸೇಲ್ ಆಗಲಿ ಅಂತ ಬಾಳೆಕಾಯಿನೂ ಇಟ್ಟಿದ್ದಾರೆ. ಈ ಚಿಪ್ಸ್ ಗಿಪ್ಸ್ ಏನಾದರೂ ಮಾಡೋಕ್ಕೆ, ಬಜ್ಜಿ ಎಲ್ಲ ಮಾಡೋಕ್ಕೆ ಬೇಕಾಗುತ್ತೆ ಅಂತ ತಗೊಂಡೋಗೋರು ಇರ್ತಾರಲ್ಲ, ಹಂಗಾಗಿ ಅಲ್ಲಿ ಬಾಳೆಕಾಯಿನೂ ಇಟ್ಟಿದ್ರು. ನೋಡಿ ಇನ್ನು ಇಲ್ಲಿ ಒಳಗಡೆ ಬಂತು ಅಂದರೆ ಇಲ್ಲಿ ಪಾಟ್ಗಳು ನೋಡಿ, ಇವೆಲ್ಲ ಫುಲ್ಲು ಅಂದರೆ ಪ್ಲಾಸ್ಟಿಕ್ ಪಾಟಲ್ಲ, ಸೆರಾಮಿಕ್ಸ್ ಪಾಟ್ಗಳು. ಅಲ್ಲಿ ನೋಡ್ತಾ ಇದ್ದರೆ ನಮಗೆ ಒಂಥರ ಮೊಟ್ಟೆ ಆಕಾರದಲ್ಲಿ ಆ ಥರ ಎಲ್ಲ ಇದ್ದು ಪಾಟ್ಗಳು. ನಾವು ಇದೇನು ಮೊಟ್ಟೆ ಆಕಾರದಲ್ಲಿ ಇದೆಯಲ್ಲ ಅಂತಲೂ ನೋಡಿದ್ವಿ. ನೋಡಿ ಅಲ್ಲಿ ಪಕ್ಕದಲ್ಲೇ ಕಾಣಿಸ್ತಾ ಇರ್ಬೋದು, ಅದು ಪ್ಲಾಸ್ಟಿಕ್ಕಿಂದು ಮೊಟ್ಟೆ ಆಕಾರದ್ದು. ಅಂದರೆ ಅದು ಸ್ವಲ್ಪ ಸಿರಮಿಕ್ಸು ಇರುತ್ತೆ, ಸ್ವಲ್ಪ ಪ್ಲಾಸ್ಟಿಕ್ಕೂ ಇರುತ್ತೆ. ನೋಡಿ ಇವು ಯಾವ್ಯಾವ ಥರ ಡಿಸೈನ್ ಇದ್ದಾವೆ ಅಂದರೆ ತುಂಬ ಕಾಸ್ಟ್ಲಿ. ಇಲ್ಲಿ ಪಾಟು ಕಾಸ್ಟ್ಲಿ, ಗಿಡಗಳು ಕಾಸ್ಟ್ಲಿ. 500 ರೂಪಾಯಿ 700 ರೂಪಾಯಿ ಇದೆ. ಇದು ನಾನು ತೋರಿಸ್ತಿದ್ದೀನಿ ನೋಡಿ, ಅದು 500 ರೂಪಾಯಿ. ಇದೂ ಅಷ್ಟೇ ನೋಡಿ, ಇದು ಪ್ಲಾಸ್ಟಿಕ್ದೇ, ಅಂದರೆ ಇದು ಮೊಟ್ಟೆ ಆಕಾರದಲ್ಲಿ ಮಾಡಿದ್ದಾರೆ. ಡಿಸೈನ್ ಚೆನ್ನಾಗಿದ್ದಾವೆ, ಅಂದರೆ ಸ್ವಲ್ಪ ತುಂಬ ಕಾಸ್ಟ್ಲಿನೇ. ಮತ್ತು ಅದು ಸೆರಾಮಿಕ್ಸ್ ಪಾಟ್ಗಳಲ್ಲಿ ಬ್ಯಾಗ್ ಥರ ಮತ್ತು ಶೂಸ್ ಥರ ಈ ಪಾಟ್ಗಳ ಮೇಲೇ ಸ್ಟಿಕ್ಕರ್ ಎಲ್ಲನೂ ಅಂಟಿಸ್ಬಿಟ್ಟಿರ್ತಾರೆ. ಅಲ್ಲಿ ಯಾರನ್ನು ಕೇಳೋಂಗೇನಿರಲ್ಲ. ಆ ಸ್ಟಿಕ್ಕರ್ ತಗೊಂಡೋಗಿ ಆ ಸ್ಟಿಕ್ಕರ್ ನೋಡಿಕೊಂಡು ಪಾಟ್ ತೊಗೊಂಡೋದ್ರೆ ಅಲ್ಲಿ ಬಿಲ್ ಹಾಕ್ತಾರೆ. ನಾನು ಫಸ್ಟ್ಗೆ ಒಂದು ಪಾಟ್ ನರ್ಸರಿದು ವಿಡಿಯೋ ಹಾಕಿದ್ದೆ ನೋಡಿ, ಆ ಥರ ಅಷ್ಟು ಕಡಿಮೆ ರೇಟಿಗೆ ಎಲ್ಲೂ ಸಿಗೋದಿಲ್ಲ. ಅಲ್ಲಿ ನರ್ಸರಿಗಳಲ್ಲಿ ಯಾವುದೇ ನರ್ಸರಿನಲ್ಲೂ ಸಿಗಲ್ಲ. ನಮಗೆ ಅಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ, ನಾವು ಗಾರ್ಡನಿಂಗ್ ಮಾಡ್ತೀವಿ ಅನ್ನೋ ಅಂಥವ್ರಿಗೆ ಅದು ಮಾಡಿಸಿದ್ದಂಥ ನರ್ಸರಿ. ಅದು ಪಾಟ್ದು ಫಸ್ಟಿಗೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದು ಬೆಸ್ಟ್ ನರ್ಸರಿ. ಎಲ್ಲ ನರ್ಸರಿಗಳಿಗಿನ್ನ ಪಾಟಿಗೆ ಮಾತ್ರ ಆ ನರ್ಸರಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಇವೆಲ್ಲ ಬ್ಯಾಗ್ ಥರ, ಶೂಸ್ ಥರ ಎಲ್ಲ ಇದ್ದಾವೆ. ಅಂದರೆ ತುಂಬ ಕಾಸ್ಟ್ಲಿ ಇಲ್ಲಿ. ಅಲ್ಲಿ ನಾವು ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ಮಾಡ್ಕೊಂಡ್ವಿ, ಮಾಡಲೇ ಇಲ್ಲ. ಕೆಲವರು ಒಬ್ಬೊಬ್ರು ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಇದು ಸಿಂಹದ ಥರ ಎಲ್ಲ ಇದ್ದಾವೆ, ಡಿಸೈನ್ ಇದ್ದಾವೆ. ಅಂದರೆ ಅದರ ತಕ್ಕನಾಗೂ ರೇಟು ಇದ್ದಾವೆ. ನಿಮಗೆ ರೇಟು ಪರವಾಗಿಲ್ಲ, ನಮಗೆ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಇದೇ ಥರ ಪಾಟ್ ಬೇಕು ಅನ್ನೋರಾದರೆ ತಗೋಬೋದು. ಅಂದರೆ ನಮಗೆಲ್ಲ ಅಷ್ಟೊಂದು ನನಗಿಷ್ಟ ಇಲ್ಲ, ಇಂಥವಕ್ಕೆಲ್ಲ ನಾನು ಬಂಡವಾಳ ಹಾಕೋದಿಲ್ಲ, ನಿಮಗೆ ಗೊತ್ತು. ನೋಡಿ ಇಲ್ಲಿ ಶಂಕು ಥರ ಪಾಟು ಈ ಥರ ಎಲ್ಲ ಇದ್ದಾವೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದ್ದು. ಅಂದರೆ ಅವು ಈ ಥರ ಪಾಟ್ಗಳು ತಗೊಂಡು ನಾವೇನ ಕೈ ಮಿಸ್ಸಾಗಿ ಕೆಳಗಡೆ ಬಿತ್ತು ಅಂದರೆ ದುಡ್ಡು ಹೋಯ್ತು, ಪಾಟು ಹೋಯ್ತಾ. ಅದೇ ನಾವು ಪ್ಲಾಸ್ಟಿಕ್ ಪಾಟ್ ತೊಗೊಂಡ್ರೆ ಸುಮಾರು ವರ್ಷ ಬಾಳಿಕೆನೂ ಬರುತ್ತೆ. ನಾನು ಪ್ಲಾಸ್ಟಿಕ್ ಪಾಟ್ಗಳು ತಗೊಂಡು ಸುಮಾರು ಒಂದು 4 ವರ್ಷ 3 ವರ್ಷ ಆಯಿತು. ಇನ್ನೂ ಎಷ್ಟು ಚೆನ್ನಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು. ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಪಾಟ್ಗಳು. ನೋಡಿ ಇಲ್ಲಿ ವೆರೈಟಿ ಪಾಟ್ಗಳು ಇದ್ದಾವೆ. ತಗೊಳ್ಳೋರಿಗೆ ಇಷ್ಟ ಇದ್ದರೆ ತಗೋಬೋದು ಹೋಗಿ. ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಹಾಕಿರ್ತೀನಿ. ನೀವು ಅರ್ಧ ವೀಡಿಯೋ ನೋಡಿದ್ರೆ ನಿಮಗೇನೂ ಗೊತ್ತಾಗೋದಿಲ್ಲ. ಪೂರ್ತಿ ವೀಡಿಯೋ ನೋಡಿ, ಆವಾಗ ನಿಮಗೆ ನಾನು ಫೋನ್ ನಂಬರು, ಅಡ್ರೆಸ್ಸು ಹಾಕಿರೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ನೀವು ಪೂರ್ತಿ ವೀಡಿಯೋ ನೋಡ್ದಲೇ ನನಗೆ ಈ ನರ್ಸರಿ ಅಡ್ರೆಸ್ ಹೇಳಿ, ಫೋನ್ ನಂಬರ್ ಕೊಡಿ ಅಂದರೆ ಹೆಂಗೆ ಹೇಳಿ ಅಲ್ವಾ? ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ತಾನೇ ಗೊತ್ತಾಗೋದು. ನಾನು ನಿಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ, ನಿಮ್ಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು. ನೀವು ಪೂರ್ತಿ ವೀಡಿಯೋನೇ ನೋಡೋದಿಲ್ಲ. ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ. ನಿಮಗೋಸ್ಕರನೇ ನಾನು ಕಷ್ಟಪಟ್ಟು ಅಲ್ಲೆಲ್ಲ ತಿರುಗಾಡಿ ವಿಡಿಯೋ ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ.
ನೋಡಿ ಇಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ. ಇವೆಲ್ಲ ಫುಲ್ಲು ಸಿರಾಮಿಕ್ಸ್ ಪಾಟ್ಗಳೇ, ಅಂದರೆ ಚಿಕ್ಕ ಚಿಕ್ಕವು, ಅದೇ ಮನೆ ಒಳಗಡೆ ಎಲ್ಲ ಇಟ್ಕೊತಾರೆ ನೋಡಿ, ಆ ಥರ ಡಿಸೈನ್ ಎಲ್ಲ ಇದ್ದಾವೆ. ಮತ್ತು ಪ್ಲಾಸ್ಟಿಕ್ನವು ಇದ್ದಾವೆ, ಹ್ಯಾಂಗಿಂಗ್ ಪಾಟು ಎಲ್ಲ ಇದ್ದಾವೆ. ಅದೇ ಹೇಳ್ತಿದ್ದೀನಲ್ಲ, ತುಂಬ ರೇಟು. ನಮ್ಮಂಥವ್ರು ಇಲ್ಲೆಲ್ಲ ತಗೊಳಕ್ಕಾಗೋದಿಲ್ಲ. ಹಂಗಾಗಿ ನಾನು ಇಲ್ಲಿ ಏನೂ ತಗೊಳ್ಳಿಲ್ಲ. ಗಿಡನೂ ರೇಟು, ಪಾಟ್ಗಳು ರೇಟು ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಕಲೆಕ್ಷನ್ ಎಲ್ಲ ಚೆನ್ನಾಗಿರಬೇಕು ಅನ್ನೋರಾದರೆ ತಗೊಳ್ಳಿ. ಅಡ್ರೆಸ್ ಎಲ್ಲ ಹಾಕಿರ್ತೀನಿ, ವಿಡಿಯೋ ಪೂರ್ತಿ ನೋಡಿ, ಚೆಕ್ ಮಾಡಿ. ಅಡ್ರೆಸ್ಸು, ಫೋನ್ ನಂಬರೆಲ್ಲ ಇರುತ್ತೆ, ಹೋಗಿ ತಗೊಳ್ಳಿ. ಇದು ನರ್ಸರಿ ಮೇನ್ ರೋಡಲ್ಲೇ ಇರೋದು, ದೊಡ್ಡಾಲದ ಮರ ಮೇನ್ ರೋಡನ್ನಲ್ಲೇ ಇರೋದು. ಇದು ಮೇನ್ ರೋಡ್ ಪಕ್ಕದಲ್ಲೇ ಐತೆ, ನೀವು ತಗೋಬೋದು. ನಾವು ವಿಡಿಯೋ ಮಾಡಬೇಕಾದ್ರೆ ಆ ನರ್ಸರಿದು ಬೋರ್ಡ್ ಹಾಕಿರ್ತಾರೆ ನೋಡಿ, ಆ ಬೋರ್ಡ್ ಸಮೇತನೇ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವು ಹಂಗೂ ನಿಮಗೆ ಅದು ಫೋನ್ ನಂಬರು, ಅಡ್ರೆಸ್ಸು ಹುಡ್ಕೋ ಕಷ್ಟ ಅಂದ್ರೂ ಆ ಬೋರ್ಡಲ್ಲಿ ನೀವು ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೂ ಆಗುತ್ತೆ. ಮತ್ತು ನೀವು ಕಮೆಂಟಲ್ಲಿ ಕೇಳೋ ಅಂಥದ್ದೇ ಇರೋದಿಲ್ಲ ಅಲ್ವಾ, ಅಡ್ರೆಸ್ ಹೇಳಿ, ಫೋನ್ ನಂಬರ್ ಹೇಳಿ ಅಂತ. ನಾನು ಎಲ್ಲ ಪ್ರತಿಯೊಂದು ಹಾಕಿರ್ತೀನಿ. ಯಾಕೆ ಅಂದರೆ ನಿಮಗೆ ಅನುಕೂಲ ಆಗಲಿ, ಹುಡ್ಕೋಕ್ಕೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.